ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಹಾಶಿವರಾತ್ರಿ, ಎಲ್ಲರಿಗೂ ಶಿವರಾತ್ರಿಯ ಹಬ್ಬದ ಶುಭಾಶಯಗಳು. ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದಿದ್ದೀವಿ. ಸೊ ಇವತ್ತು ಯಡಿಯೂರ ಹತ್ರ ಶನಿಮಹಾತ್ಮನ ದೇವಸ್ಥಾನ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮನೇಲಿ ಪೂಜೆ ಎಲ್ಲ ಮುಗಿಸಿ ಮಹದೇಶ್ವರ ಟೆಂಪಲ್ಗೂ ಹೋಗ್ಬಿಟ್ಟು ಬಂದಿದ್ದೀವಿ. ಮತ್ತು ಯಡಿಯೂರ ಹತ್ರ ಇರೋ ಶನಿ ಮಹಾತ್ಮ ಟೆಂಪಲಿಗೆ ಬಂದು, ಸೊ ಈಚೆಯಿಂದ ಎಷ್ಟು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಇವಾಗೆಲ್ಲ ಯಾವ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ, ಎಲ್ಲ ಡೆಕೋರೇಷನ್ ಅಂತೂ ನೋಡೋಕ್ಕೆ ಸಾಕಾಗಲ್ಲ, ಬೇಕಿದ್ರೆ ಅಷ್ಟು ಸಖತ್ತಾಗಿ ಮಾಡಿರ್ತಾರೆ. ಇಲ್ಲೂ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ನೋಡ್ತಿರ್ಬೋದು, ಆ ದೇವ್ರು ನೋಡೋಕ್ಕೇ ಎರಡು ಕಣ್ಣು ಸಾಲಲ್ಲ, ಅಷ್ಟು ಸಖತ್ತಾಗಿ ಡೆಕೋರೇಷನ್ನು ಮತ್ತು ಆ ವಿಗ್ರಹ ಇರ್ಬೋದು ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ ಅಂದರೆ. ಇಲ್ಲಿ ದೇವಿ ವಿಗ್ರಹ ಇದೆ, ಅದ್ರ ಪಕ್ಕನೇ ಶನಿ ಮಹಾತ್ಮಂದು ಈ ಥರ ಡೆಕೋರೇಷನ್ ಮಾಡಿ ಈ ಕಡೆ ಸೈಡು ಪೂಜೆ ಎಲ್ಲ ಮಾಡ್ತಿದ್ದಾರೆ. ನಾವು ಹಾಗೆ ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಎಲ್ಲ ತೊಗೊಂಡು ಹಾಗೆ ಸ್ವಲ್ಪ ಕೂತ್ಕೊಳ್ಳೋಣ, ಹಾಗೆ ಬಂದುಬಿಟ್ಟು ಹೋಗಬಾರ್ದು, ಅದಕ್ಕೋಸ್ಕರ ಒಂದು 5 ನಿಮಿಷ ಕೂತ್ಕೊಂಡು. ಇವತ್ತು ನೈಟ್ ಜಾಗರಣೆ ಅನಿಸುತ್ತೆ. ಸೊ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ರು ರಾತ್ರಿಗೆ. ನೋಡಿ ಹೊರಗಡೆಯಿಂದ ಯಾವ ಥರ ಕಾಣ್ತಿದೆ, ಸಖತ್ತಾಗಿದೆ ಮಾತ್ರ. ಒಳಗಡೆ ಸೇಮು ಚುಂಚನಗಿರಿ ಏನು ಟೈಪ್ ಇದೆ, ಸೊ ಒಳಗಡೆ ಹೋಗಿ ನೋಡಿದ್ರೂ ಸ್ವಲ್ಪ ಅದೇ ಟೈಪ್ ಇದೆ. ಇದನ್ನು ಚೆನ್ನಾಗಿತ್ತು, ಹೋಗಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆ ಇಲ್ಲಿವರೆಗೂ ಬಂದಿದ್ದೀವಿ, ನಮ್ಮ ಊರಿಗೆ ಹೋಗಲಿಲ್ಲ ಅಂದರೆ ಹೆಂಗಿರುತ್ತೆ ಹೇಳಿ. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಎಳ್ನೀರು ಕುಡ್ಕೊಂಡು ಹಾಗೆ ತೋಟ ಎಲ್ಲ ನೋಡಿಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಬೆಳ್ಳೂರು ಕ್ರಾಸ್ ಟೋಲ್ ಬಂತು. ಹಾಗೆ ನಮ್ಮ ಮನೆ ಹತ್ರ ಹೋಗಿ ಒಂದು ಸ್ವಲ್ಪ ಕಾಫಿ ಎಲ್ಲ ಕುಟ್ಕೊಂಡು ಆಮೇಲೆ ತೋಟದ ಹತ್ರ ಹೋಗೋಣ ಅಂತ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಅಲ್ಲೇ ನಾವು ಹೊರಟಾಗ್ಲೇ 11:30, ಇಲ್ಲಿಗೆ ಬರೋ ಅಷ್ಟರಲ್ಲಿ ಅಲ್ಲೇ 5 ಗಂಟೆ ಆಗಿತ್ತು. ಸೊ ಬೆಂಗಳೂರಿಗೆ ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಎಳ್ನೀರು ಕುಟ್ಕೊಂಡೆ ಹೋಗ್ಬಿಡೋಣ ಬೇಗ ಅಂತ ಅಂದ್ಬಿಟ್ಟು ತೋಟದ ಹತ್ರ ಬಂದ್ವಿ. ಇದು ಅಲ್ಲೇ 3 years ಆಗಿರಬೇಕು ನೆಟ್ಟು. ಕುಡಿ ನೋಡಿ, ಇದು ಬೇರೆ ತೋಟ. ಇಲ್ಲಿ ಕೈಗೆ ಇಟ್ಕೋತೀವಿ ಎಳ್ನೀರೆಲ್ಲ. ಇವನಂತೂ ಆ ಬಾಟಲ್ಗೆ ತುಂಬಿಸ್ಕೊಂಡಿದ್ದಾನೆ ನನ್ನ ಮಗ, ಅದರಲ್ಲೇ ತೇರ್ತಾ ಅಂದ್ಬಿಟ್ಟು ಕುಡ್ಕೊಂಡು ತಲೆಗೆಲ್ಲ ಸವರ್ಕೊಂತಿದ್ದಾನೆ. ನಾವು ಬೆಂಗಳೂರಲ್ಲಿ ಎಷ್ಟೇ ಎಳ್ನೀರು ಕುಡಿಬೋದು, ಆದರೂ ನಮ್ಮ ತೋಟದಲ್ಲಿ ಬಂದು ಕುಡ್ದಂಗೆ ಅನಿಸಲ್ಲ. ಅದಕ್ಕೆ ಹೇಳೋದು ಹಳ್ಳಿನೇ ಬೆಂಗಳೂರೇ ಅಂತ. ಆದ್ರೂ ಇಲ್ಲಿ ವಾತಾವರಣ ಮಾತ್ರ ಸಖತ್ತಾಗಿದೆ, ಹಳ್ಳಿ ವಾತಾವರಣ ಮಾತ್ರ. ಹಾಗೆ ಎಳ್ನೀರೆಲ್ಲ ಕುಟ್ಕೊಂಡು ಇನ್ನು ಟೈಮ್ ಆಗಿಬಿಡುತ್ತೆ ಹೋಗೋಷ್ಟರಲ್ಲಿ ಅಂದ್ಬಿಟ್ಟು ಸ್ವಲ್ಪ ಮನೆ ಹತ್ರನೂ ಸ್ವಲ್ಪ ಎಳ್ನೀರು ತೊಗೊಂಡು ಹೋಗ್ತಾಯಿದ್ವಿ. ಹಾಗೆ ಎಳ್ನೀರೆಲ್ಲ ತೊಗೊಂಡು ಮತ್ತೆ ಹೊರಟು ನಾವು ಬರೋಷ್ಟರಲ್ಲೇ 10 o'clock ಆಗಿತ್ತು. ಇವತ್ತಿನ ದಿನ ಇಷ್ಟ ಆಗಿತ್ತು. ನಿಮಗೇನಾದರೂ ನನ್ನ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಶೇರ್, ಕಾಮೆಂಟು, ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.